ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಹೊಸ ಡಿವಿಷನ್ ಕ್ರಿಯೇಟ್ ಆಗಿದೆ. ಅಲ್ಲಿ ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ನಿನ್ನೆ ಒಂದು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಇದು ಒಂದು ಇಮಿಡಿಯೇಟ್ ಆಕ್ಷನ್ ನಮ್ಮ ಪೊಲೀಸ್ ಅವರು ಎಂಟೈರ್ ನಮ್ಮ ಹುಲಿಮಾವು ಪೊಲೀಸ್ ಸ್ಟಾಫ್, ಎಲೆಕ್ಟ್ರಾನಿಕ್ ಸಿಟಿ DCP ಮತ್ತು ಈಸ್ಟ್ ಜಾಯಿಂಟ್ ಕಮಿಷನರ್ ಎಲ್ಲ ಸೇರಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಇದರಲ್ಲಿ ಅಂದಾಜು 1 crore 1 lakh ಕ್ಯಾಶ್ ಒಂದು ಮಾಹಿತಿ ಬಂತು ನಮ್ಮ ಪೊಲೀಸ್ಗೆ. ಪೊಲೀಸ್ ಮಾಹಿತಿ ಅದಾದ್ಮೇಲೆ ಅವರು ತಕ್ಷಣ ವಿದಿನ್ 15 ನಿಮಿಷದಲ್ಲಿ ಆ ಗ್ಯಾಂಗ್ ಅವರು ಹಿಡಿದಿದ್ದಾರೆ. ಇದು ನಮ್ಮ ಪೊಲೀಸ್ದು ಅಲರ್ಟ್ನೆಸ್ ಅದು ಒಂದು ಎಕ್ಸಾಂಪಲ್ ಇದೆ. ಅದಕ್ಕೋಸ್ಕರ ನಾನು ಎಲ್ಲ ಟೀಮ್ಸ್ ಕೈಲಿ ಬರ್ಲಿಕ್ಕೆ ಹೇಳಿದೆ. ಯಾಕೆಂದ್ರೆ ನಾವು ನಿಮ್ಗೆ ನೋಡಿರ್ಬೋದು, ನೀವು ಸಿಟಿ ಪೊಲೀಸಲ್ಲಿ ನಾವು ಆಗಾಗ ಏರಿಯಾ ಡಾಮಿನೇಷನ್ ಮತ್ತೆ ನಾಕಾಬಂದಿದು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಕಡೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಿನ್ನೆ ಕೂಡ ಒಂದು ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಅಲ್ಲಿ ಕೂಡ ಬೇರೆ ಕಡೆ ಸಿಟಿಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಅವ್ರದ್ದು ಕಾರ್ಯಾಚರಣೆ ಮಾಡಲಿಕ್ಕೆ ಸಿದ್ಧ ಆಗಿದ್ರು. ಅದೇ ಟೈಮಲ್ಲಿ ಇದು ಮಾಹಿತಿ ಬಂತು, ಒಂದು ಕಿಡ್ನಾಪಿಂಗ್ ಆಗಿದೆ. ಕಿಡ್ನಾಪಿಂಗ್ ಜೊತೆಗೆ ಅವ್ರದ್ದು 1 crore ಜಾಸ್ತಿ ದುಡ್ಡಿದೆ. ಆ ದುಡ್ಡು ಕೂಡ ಜೊತೆಗೆ ಅವರು ಅಂದ್ರೆ ಕಿಡ್ನಾಪರ್ಸ್ ಅವರು ದುಡ್ಡು ಮತ್ತೆ ಆ ಜನ ಇಬ್ರಿಗೆ ಕಿಡ್ನಾಪ್ ಮಾಡಿದ್ರಂತ ಮಾಹಿತಿ ಬಂತು. ಅಂದ್ರೆ ಒಂದು ಫಸ್ಟ್ ಹ್ಯಾಂಡ್ ಮಾಹಿತಿ ಏನಿತ್ತು ಅಷ್ಟೇ. ಅದರ ಮೇಲೆ ನಮ್ಮ ಹುಲಿಮಾವು ಪೊಲೀಸ್ ಸ್ಟೇಷನ್ದು ಆಫೀಸರ್ಸ್ ಮತ್ತೆ ಮೆನ್ ಅವ್ರ DCP ಮತ್ತೆ ಜಾಯಿಂಟ್ CP ಅವ್ರ ಸೂಪರ್ವಿಷನ್ ಅಲ್ಲಿ ತಕ್ಷಣ ಟೆಕ್ನಿಕಲ್ ಆಧಾರದ ಮತ್ತೆ ಬೇರೆ ಬೇರೆ ಮಾಹಿತಿ ಆಧಾರದ ಮೇಲೆ ಆ ಏರಿಯಾಗೆ ಕವರ್ ಮಾಡಿದ್ರು. ಕವರ್ ಮಾಡಿ ಅಲ್ಲಿ 8 ಜನ ಆರೋಪಿ ಅವರು ಅವ್ರು ಹಿಡಿದಿದ್ರು. ಅದರಲ್ಲಿ ಕ್ಯಾಶ್ ಇಂಟ್ಯಾಕ್ಟ್ ಮತ್ತೆ ಗಾಡಿ ಒಂದು ಸೀಸ್ ಆಗಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲ ಸಿಬ್ಬಂದಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು. ಯಾಕೆಂದ್ರೆ ಬೇರೆ ಬೇರೆ ಪಾಯಿಂಟ್ಸ್ಗೆ ಅವರು ಡ್ಯೂಟಿಗೆ ಅವರು ಅಲರ್ಟ್ ಆಗಿ ನಮ್ದು ಒಂದು ಸ್ಕೇಲ್ ನಾವು ಮಾಡಿದ್ದೀವಿ. ಅಂತ ಸ್ಕೇಲಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ರು ಅಲ್ಲಿ. ಸೊ ಎಲ್ಲರೂ ಕವರ್ ಮಾಡಿ 8 ಜನಕ್ಕೆ ಸ್ಪಾಟ್ ಇಂದಾನೆ ಅಲ್ಲಿ ಅರೆಸ್ಟ್ ಮಾಡಿಸಿ ಟೋಟಲ್ ಇಂಟ್ಯಾಕ್ಟ್ ರಿಕವರಿ ಆಗಿದೆ. ಮತ್ತೆ ಯಾರಿಗೆ ಏನೂ ಹಾನಿ ಆಗಿಲ್ಲ. ಇದು ಇಲ್ಲಿವರೆಗೆ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಪ್ರಕಾರ ಒಂದು ಪ್ರಾಪರ್ಟಿ ಸೇಲ್ ಆಗಿತ್ತು ಮೊನ್ನೆ. ಅದರಲ್ಲಿ ಕೆಲವು ಕ್ಯಾಶ್ ಪೋರ್ಷನ್ ತಗೊಂಡು ಅದು ನಿನ್ನೆ ಅದರದ್ದೇ ಒಂದು ವ್ಯಾಲ್ಯೂದು ಯಾರು ಕಂಪ್ಲೇನೆಂಟ್ ಇದಾರಲ್ಲ ಅವ್ರು ತಗೊಳ್ಳಿಕ್ಕೆ ಬಂದಿದ್ರು. ಸೊ ಅವ್ರಿಗೆ ಕೂಡ ನಾವು ಸೇಫ್ ಆಗಿ ನಾವು ರೆಸ್ಕ್ಯೂ ಮಾಡಿದೀವಿ. ನಮ್ಮ ಪೊಲೀಸ್ ಅವರು ಅವ್ರಿಗೆ ಯಾವುದು ಸಮಸ್ಯೆ ಆಗಿಲ್ಲ. ಸಣ್ಣ ಪುಟ್ಟ ಅವ್ರಿಗೆ ಹೊಡೆದಿದ್ರು ಅವರು. ಯಾಕೆಂದ್ರೆ ನಂತರ ಗೊತ್ತಾಯ್ತು 2-3 ತಾಸಿಂದ ಇದು ಇನ್ಸಿಡೆಂಟ್ ಆಯ್ತು. ಬಟ್ ನಮ್ಗೆ ಮಾಹಿತಿ ಬಂತು ಲೇಟ್ ಆಗಿ. ಆದ್ರೂ ಮಾಹಿತಿ ಲೇಟ್ ಆಗಿ ಬಂದ್ರು ಕೂಡ ನಮ್ಮವರು ಬಹಳ ತಕ್ಷಣ ಕೆಲಸ ಮಾಡಿ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಎಂಟೈರ್ ಟೀಮ್ಗೆ ನಾವು 20,000 ರಿವಾರ್ಡ್ ಕೂಡ ನಮ್ಮ ಕೂಡ ಘೋಷಣೆ ಮಾಡ್ತೀನಿ. ಮತ್ತೆ ಬಹಳ ಒಳ್ಳೆ ಕೆಲಸ ಆಗಿದೆ. ಯಾಕೆಂದ್ರೆ ಕಾನ್ಫಿಡೆನ್ಸ್ ಬಿಲ್ಡಪ್ ಮೆಜರ್ಸ್ಗೋಸ್ಕರ ನಾವು ಆಗಾಗ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರಲಿ ಅಥವಾ ಕ್ರಿಮಿನಲ್ಸ್ ಇರಲಿ ಅವ್ರಿಗೆ ನಾವು ಕಂಟ್ರೋಲ್ ಮಾಡಲಿಕ್ಕೆ ಇಂಥ ಆಕ್ಷನ್ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಎಕ್ಸಾಂಪಲ್ ಇದೆ ಅಂಡ್ ಇಟ್ ಇಸ್ ಅ ವೆರಿ ಗುಡ್ ವರ್ಕ್ ಡನ್ ಬೈ ದಿ ಎಂಟೈರ್ ಡಿವಿಷನ್ ಸ್ಟಾಫ್. ಬನ್ನಿ.